ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 9ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ವೃತ್ತಗಳು. ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ 9.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 9.3ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1. ಚಿತ್ರ 9.23ರಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಕೋನ BOC = 30 ಡಿಗ್ರಿ ಮತ್ತು ಕೋನ AOB = 60 ಡಿಗ್ರಿ ಇರುವಂತೆ ABCಗಳು 3 ಬಿಂದುಗಳು. ಕಂಸ ABCಯನ್ನು ಹೊರತುಪಡಿಸಿ Dಯು ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ ಕೋನ ADCಯನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರವನ್ನು ಗಮನಿಸಿ. ಚಿತ್ರ 9.23. ಈ ಚಿತ್ರದಲ್ಲಿ ಕೇಂದ್ರ O ಆಗಿದೆ. BOC ಕೋನ 30 ಡಿಗ್ರಿ ಮತ್ತು AOB ಕೋನ 60 ಡಿಗ್ರಿ ಆಗಿದೆ. ABCಗಳು 3 ಬಿಂದುಗಳಾಗಿದ್ದಾವೆ. ಇಲ್ಲಿ ಕಂಸ ABC ಎಂದು ಹೇಳುತ್ತಿದ್ದಾರೆ. ABCಯನ್ನು ಹೊರತುಪಡಿಸಿ D ಬಿಂದು ವೃತ್ತದ ಮೇಲಿದೆ. ಈಗ ನಾವು ಕೋನ ADCಯನ್ನು ಕಂಡುಹಿಡಿಯಬೇಕು. ಈ ಕೋನಗಳನ್ನು ಬಳಸಿಕೊಂಡು ನಾವು ಕೋನ ADCಯನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ಚಿತ್ರವನ್ನು ಬಿಡಿಸಿಕೊಳ್ಳಿ. ವೃತ್ತದಲ್ಲಿ BOC = 30 ಡಿಗ್ರಿ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವಾಗಿದೆ. BOC = 30 ಡಿಗ್ರಿ, AOB 60 ಡಿಗ್ರಿ, AOB 60 ಡಿಗ್ರಿ ಎಂದು ಕೊಟ್ಟಿದ್ದಾರೆ. ಇವೆರಡನ್ನು ಬರೆದುಕೊಳ್ಳಿ. ಆದ್ದರಿಂದ AOC ಅಂದರೆ ಈ ಎರಡು ಕೋನಗಳನ್ನು ನಾವು ಕೂಡಿಸಿದಾಗ AOC ಕೋನವನ್ನು ಕಂಡುಹಿಡಿದಂತಾಗುತ್ತದೆ. 60 ಡಿಗ್ರಿಗೆ 30 ಡಿಗ್ರಿಯನ್ನು ಕೂಡಿಸೋಣ. ಆದ್ದರಿಂದ ಕೋನ AOC = ಕೋನ BOC ಪ್ಲಸ್ ಕೋನ AOB ಇವೆರಡು ಕೋನವನ್ನು ಕೂಡಿಸಿದಾಗ ನಾವು AOC ಕೋನವನ್ನು ಪಡೆಯುತ್ತೇವೆ. ಆದ್ದರಿಂದ ಕೂಡಿಸೋಣ. BOC ಪ್ಲಸ್ AOB. BOC 30 ಡಿಗ್ರಿ ಇದೆ, AOB 60 ಡಿಗ್ರಿ ಇದೆ. 30ಕ್ಕೆ 60ನ್ನು ಕೂಡಿಸಿದಾಗ 90 ಬಂದಿದೆ, 90 ಡಿಗ್ರಿ. ಈಗ ಕೋನ ADC = ಹಾಫ್ ಗುಣಿಸು 90 ಡಿಗ್ರಿ ಎಂದು ನಾವು ಬರೆದಿದ್ದೇವೆ. ADC ಕೋನ = ಅರ್ಧ ಗುಣಿಸು 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಎಂದರೆ AOC ಕೋನ. ಇಲ್ಲಿ ಮೊದಲನೆಯದಾಗಿ ನೀವು ಕೋನ AOC ಅರ್ಧ ಗುಣಿಸು ಕೋನ AOC ಎಂದು ಕೂಡ ತೆಗೆದುಕೊಳ್ಳಬಹುದು. ಅರ್ಧ ಗುಣಿಸು 90 ಡಿಗ್ರಿ ಎಂದು ಬರೆದಿದ್ದೇವೆ. ಇಲ್ಲಿ ಈ ರೀತಿಯಾಗಿ ಬರೆದ ಕಾರಣ ನೀವು ಪೇಜ್ ನಂಬರ್ 40ರಲ್ಲಿ ಒಂದು ಪ್ರಮೇಯವನ್ನು ಗಮನಿಸಿ. ಪ್ರಮೇಯ 9.7. ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಈಗ ನಾವು ಈ ಪ್ರಮೇಯವನ್ನು ಉಪಯೋಗಿಸಿ ಅಲ್ಲಿ ಉತ್ತರದಲ್ಲಿ ಬರೆದಿದ್ದೇವೆ. ಇಲ್ಲಿ ಕೋನವನ್ನು ಗಮನಿಸಿ. ಇಲ್ಲಿ ಹೇಳುತ್ತಿರುವುದು APBQ. ಇಲ್ಲಿ 4 ಬಿಂದುವನ್ನು ಗುರುತಿಸಿದ್ದಾರೆ. ಈ ಕೋನವು ಈ ಕೋನದ 2ರಷ್ಟಿರುತ್ತದೆ ಎಂದು ಪ್ರಮೇಯದಲ್ಲಿ ಹೇಳುತ್ತಿದ್ದಾರೆ. ಅಂದರೆ ಒಂದು ಕಂಸದಿಂದಾಗಿ ವೃತ್ತದಿಂದ ಏರ್ಪಟ್ಟ ಕೋನ. ಇಲ್ಲಿ ಒಂದು ಕಂಸವನ್ನು ನೀವು ಗಮನಿಸಬಹುದು. ಈ ರೀತಿಯಾಗಿರುವುದು ಕಂಸವೆಂದು ನಾವು ಕರೆಯುತ್ತೇವೆ. ಈ ಕಂಸದಿಂದ ಏರ್ಪಟ್ಟ ಕೋನ ಅದೇ ಕಂಸದಿಂದಾಗಿ ವೃತ್ತದ ಇತರ ಬಿಂದುವಿನಲ್ಲಿ A ಬಿಂದುವನ್ನು ಇನ್ನೊಂದು ಬದಿಯಲ್ಲಿ ಕೊಡಲಾಗಿದೆ. ಈ ಕಂಸದಿಂದ ವೃತ್ತದ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನ. ಈ ಕಂಸದಿಂದ ಇಲ್ಲಿ ಈ ಕೋನವು ಏರ್ಪಟ್ಟಿದೆ, ನೀವು ಗಮನಿಸಬಹುದು. ಆದ್ದರಿಂದ ಈ ಕೋನ ಈ ಕೋನದ 2ರಷ್ಟಿರುತ್ತದೆ ಎಂದು ಅರ್ಥ. ಈಗ ನಾವು ಇದನ್ನೇ ಪ್ರಶ್ನೆ ನಂಬರ್ 1ರಲ್ಲಿ ಉಪಯೋಗಿಸೋಣ. ಇನ್ನೊಮ್ಮೆ ಚಿತ್ರವನ್ನು ಗಮನಿಸಿ. ಪ್ರಮೇಯದಲ್ಲಿ ಹೇಳಿದಂತೆ ಈ ಕೋನ ಈ ಕೋನದ 2ರಷ್ಟಿರುತ್ತದೆ. ಅಂದರೆ ಈ ಕೋನದ ಅರ್ಧದಷ್ಟು ಈ ಕೋನ ಎಂದು ನಾವು ಹೇಳಬಹುದು. ಆದ್ದರಿಂದ ADC ಕೋನ ಈ ಕೋನದ ಅರ್ಧದಷ್ಟು ಎಂದು ನಾವು ತೆಗೆದುಕೊಂಡಿದ್ದೇವೆ. ಕೋನ ADC = ಅರ್ಧ ಗುಣಿಸು AOC ಕೋನ. AOC ಕೋನ ನಮಗೆ ಇಲ್ಲಿ 90 ಡಿಗ್ರಿ ಎಂದು ಲಭಿಸಿದೆ. ಆದ್ದರಿಂದ ಗುಣಿಸು 90 ಡಿಗ್ರಿ ಎಂದು ತೆಗೆದುಕೊಳ್ಳಿ. ಈಗ 2 × 2 2ಅನ್ನು 45ರಿಂದ ಗುಣಿಸಿದಾಗ ನೀವು 90ಅನ್ನು ಪಡೆಯಬಹುದು. ಆದ್ದರಿಂದ 90ರ ಅರ್ಧ 45 ಬಂದಿದೆ. ಕೋನ ADC = 45 ಡಿಗ್ರಿ. ಕೋನ ADCಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಕೋನ ADC = 45 ಡಿಗ್ರಿ ಎಂದು ಬರೆದುಕೊಳ್ಳಿ. ಪ್ರಮೇಯವನ್ನು ನೀವು ಬರೆಯಬೇಕು. ಕಾರಣ ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ನೀವು ಈ 3 ಸಾಲುಗಳನ್ನು ಬರೆದುಕೊಳ್ಳಿ. ಇದು 2ನೇ ಪ್ರಶ್ನೆ. ಒಂದು ಕಂಸದಿಂದಾಗಿ
ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಈ ಹೇಳಿಕೆಯನ್ನು ನೀವು ಕೊನೆಯಲ್ಲಿ ಬರೆಯಬೇಕು. ಇದು ಪ್ರಮೇಯ 9.7 ಆಗಿದೆ. ಪ್ರಶ್ನೆ ನಂಬರ್ 2. ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಆ ಜಾದಿಂದಾಗಿ ವೃತ್ತದ ಲಘು ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡುವ ಕೋನಗಳನ್ನು ಕಂಡುಹಿಡಿಯಿರಿ. ಈಗ ನಾವು ಈ ಪ್ರಶ್ನೆಗೆ ಒಂದು ಚಿತ್ರವನ್ನ ತಯಾರಿಸೋಣ. ಜ ತ್ರಿಜ್ಯಕ್ಕೆ ಸಮನಾಗುವಂತೆ ನಾವು ತ್ರಿಜ್ಯದ ಸಮನಾದ ಅಳತೆಯ ಜಾವನ್ನ ಗುರುತಿಸಬೇಕು. ನಂತರ ಜಾದಿಂದಾಗಿ ವೃತ್ತದ ಲಘು ಕಂಸ ಮತ್ತು ಅಧಿಕ ಕಂಸದಲ್ಲಿ ಉಂಟಾಗುವಂತಹ ಕೋನಗಳನ್ನು ಕಂಡುಹಿಡಿಯೋಣ. ಪ್ರಶ್ನೆ ನಂಬರ್ 2. ಇಲ್ಲಿ ಪ್ರಶ್ನೆ ನಂಬರ್ 2ಕ್ಕೆ ಈ ಚಿತ್ರವನ್ನ ಬಿಡಿಸಿಕೊಳ್ಳಿ. ಇದು ಒಂದು ವೃತ್ತ, ಓ ವೃತ್ತ ಕೇಂದ್ರವಾಗಿದೆ. ಈಗ ಇದು ಒಂದು ಜಾವು ವೃತ್ತ ಕೇಂದ್ರದಿಂದ ಪರಿಧಿಗಿರುವ ದೂರ ಅಂದರೆ ತ್ರಿಜ್ಯದಷ್ಟೇ ನೀವು ಜಾದ ಅಳತೆಯನ್ನ ಇಲ್ಲಿ ಬರೆಯಬೇಕು. ಒಂದು ವೃತ್ತವನ್ನು ಬಿಡಿಸಿಕೊಂಡು ತ್ರಿಜ್ಯವನ್ನ ಅಳೆದು ಅದೇ ತ್ರಿಜ್ಯದ ಅಳತೆಯ ಒಂದು ಗೆರೆಯನ್ನು ಎಳೆಯಿರಿ, ಅದು ಜ ಆಗುತ್ತದೆ. ಈಗ ಇಲ್ಲಿ ವೃತ್ತ ಕೇಂದ್ರದಿಂದ ಈ ಎರಡು ಬಿಂದುಗಳನ್ನು ಸೇರಿಸಿ ನಂತರ ಮೇಲ್ಭಾಗದಲ್ಲಿ ಎಕ್ಸ್ ಎಂದು ಒಂದು ಬಿಂದುವನ್ನು ಗುರುತು ಮಾಡಿ ಎ ಬಿಂದುವಿನಿಂದ ಎಕ್ಸ್ಗೆ ಮತ್ತು ಬಿ ಬಿಂದುವಿನಿಂದ ಎಕ್ಸ್ಗೆ ಒಂದು ಗೆರೆಯನ್ನು ಎಳೆಯಿರಿ. ಈಗ ನಾವು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಒಂದು ಲಘು ಕಂಸವನ್ನು ನಾವು ಗುರುತಿಸಬೇಕು. ಈ ಭಾಗದಲ್ಲಿ ಎ ಮತ್ತು ಬಿ ಇದು ಒಂದು ಕಂಸವಾಗಿದೆ. ಈ ಭಾಗದಲ್ಲಿ ಈ ರೀತಿಯಾಗಿ y ಎಂದು ಒಂದು ಬಿಂದುವನ್ನು ಗುರುತಿಸಿಕೊಂಡು ಬಿ ಬಿಂದುವಿನಿಂದ yಗೆ ಮತ್ತು ಎ ಬಿಂದುವಿನಿಂದ yಗೆ ಗುರುತಿಸಿಕೊಳ್ಳಿ. ಇಲ್ಲಿ ಉಂಟಾಗುವ ಕೋನ ಲಘು ಕಂಸದಿಂದ ಉಂಟಾಗುವ ಕೋನವಾಗುತ್ತದೆ. ಇಲ್ಲಿ ಉಂಟಾಗುವ ಕೋನ ಅಧಿಕ ಕಂಸದಿಂದ ಉಂಟಾಗುವ ಕೋನವಾಗುತ್ತದೆ. ಈಗ ನಾವು ಪ್ರಶ್ನೆಗೆ ಉತ್ತರಿಸೋಣ. ಎ ಬಿ ಒಂದು ಜ, ಎ ಬಿ ಎನ್ನುವುದು ಒಂದು ಜ ಆಗಿದೆ. ಇದು ತ್ರಿಜ್ಯದಷ್ಟೇ ಉದ್ದವಿದೆ ಎಂದು ನಾವು ಬರೆದಿದ್ದೇವೆ. ಆದ್ದರಿಂದ ಓ ಎ ಈಕ್ವಲ್ಸ್ ಟು ತ್ರಿಜ್ಯ, ಓ ಎ ಎನ್ನುವುದು ತ್ರಿಜ್ಯವಾಗಿದೆ, ಈಕ್ವಲ್ಸ್ ಟು ಎ ಬಿ ಅಂದರೆ ತ್ರಿಜ್ಯ ಜಾಗೆ ಸಮನಾಗಿದೆ ಎಂದು ಅರ್ಥ. ಇನ್ನೊಮ್ಮೆ ನೋಡಿಕೊಳ್ಳಿ, ಓ ಎ ಇದು ತ್ರಿಜ್ಯವಾಗಿದೆ, ಈಕ್ವಲ್ಸ್ ಟು ಎ ಬಿ ಅಂದರೆ ಜ ಎಂದು ಅರ್ಥ. ತ್ರಿಜ್ಯವು ಜಾಕ್ಕೆ ಸಮನಾಗಿದೆ. ಆದ್ದರಿಂದ ಓ ಎ ಬಿ ನಲ್ಲಿ ಎ ಓ ಈಕ್ವಲ್ಸ್ ಟು ಓ ಬಿ ಈಕ್ವಲ್ಸ್ ಟು ಬಿ ಎ. ತ್ರಿಭುಜ ಎ ಓ ಬಿಯಲ್ಲಿ ಎ ಓ ಈಕ್ವಲ್ಸ್ ಟು ಓ ಬಿ ಈಕ್ವಲ್ಸ್ ಟು ಬಿ ಎ ಅಂದರೆ ಈ ಎಲ್ಲ ಬಾಹುಗಳ ಅಳತೆ ಒಂದೇ ಆಗಿದೆ. ಆದ್ದರಿಂದ ನಾವು ಈ ತ್ರಿಭುಜವನ್ನು ಸಮಬಾಹು ತ್ರಿಭುಜವೆಂದು ಕರೆಯಬಹುದು. ಅದನ್ನೇ ಇಲ್ಲಿ ಬರೆದಿದ್ದೇವೆ. ಆದ್ದರಿಂದ ತ್ರಿಭುಜ ಎ ಓ ಬಿ ಒಂದು ಸಮಬಾಹು ತ್ರಿಭುಜ. ಎಲ್ಲ ಬಾಹುಗಳು ಸಮನಾಗಿರುವುದರಿಂದ ಒಂದು ಸಮಬಾಹು ತ್ರಿಭುಜವೆಂದು ಬರೆಯಬೇಕು. ಆದ್ದರಿಂದ ಎ ಓ ಬಿ ಈಕ್ವಲ್ಸ್ ಟು 60 ಡಿಗ್ರಿ. ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆಯೂ ಕೂಡ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇರುತ್ತದೆ. ಈಗ ನೀವು ಈ ಕೋನದ ಅಳತೆಯನ್ನು ಬರೆದುಕೊಳ್ಳಿ. ಎ ಓ ಬಿ ಕೋನ 60 ಡಿಗ್ರಿ ಆಗುತ್ತದೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನದ ಅಳತೆಯನ್ನು 60 60 60 ಇಟ್ಟಾಗ 6 3 18 180 ಪಡೆಯುತ್ತೀರಿ. ಆದ್ದರಿಂದ ಒಂದು ಕೋನದ ಅಳತೆ 60 ಡಿಗ್ರಿ ಬಂದಿದೆ. ಎ ಓ ಬಿ ಕೋನ ಈಕ್ವಲ್ಸ್ ಟು 60 ಡಿಗ್ರಿ. ಆದ್ದರಿಂದ ಕೋನ ಎ ಎಕ್ಸ್ ಬಿ, ಎ ಎಕ್ಸ್ ಬಿ ಈ ಕೋನವನ್ನು ನಾವು 30 ಡಿಗ್ರಿ ಎಂದು ಕರೆಯಬಹುದು. ಏಕೆಂದರೆ ನಾವು ಹಿಂದಿನ ಪ್ರಶ್ನೆಯಲ್ಲಿ ಪ್ರಮೇಯ 9.7 ಚರ್ಚಿಸಿದ್ದೇವೆ. ಇಲ್ಲಿ ಈ ಕೋನವು ಈ ಕೋನದ 2ರಷ್ಟಿರುತ್ತದೆ. ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನ ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಈ ಕೋನದ 2ರಷ್ಟಿರುತ್ತದೆ ಎಂದರೆ ನಾವು ಈ ಕೋನವನ್ನು 60 ಡಿಗ್ರಿಯ ಅರ್ಧ 30 ಡಿಗ್ರಿ ಎಂದು ತೆಗೆದುಕೊಳ್ಳಬಹುದು. ಈ ಕೋನ 2ರಷ್ಟಿರುತ್ತದೆ. ಆದ್ದರಿಂದ ಅರ್ಧವಾಗಿ ನೀವು 30 ಎಂದು ತೆಗೆದುಕೊಳ್ಳಿ. ಎ ಎಕ್ಸ್ ಬಿ ಕೋನ 30 ಡಿಗ್ರಿ ಆಗಿದೆ. ಕಾರಣ ಪ್ರಮೇಯ 9.7 ಎಂದು ಬರೆದುಕೊಳ್ಳಿ. ಇಲ್ಲವೇ ನೀವು ಈ ಪ್ರಮೇಯವನ್ನು ಇಲ್ಲಿ ಬರೆಯಬಹುದು. ಈಗ ಗಮನಿಸಿ, ಎ ಎಕ್ಸ್ ಬಿ ವೈ ಈ ರೀತಿಯಾಗಿ ನೀವು ಒಂದು ಚತುರ್ಭುಜವನ್ನು ಇಲ್ಲಿ ನೋಡುತ್ತಿದ್ದೀರಿ. ಎ ಎಕ್ಸ್ ಬಿ ವೈ ಇದು ಒಂದು ಚಕ್ರೀಯ ಚತುರ್ಭುಜ. ಚಕ್ರೀಯ ಚತುರ್ಭುಜ ಎಂದರೆ ಇಲ್ಲಿ ಚತುರ್ಭುಜದ ಎಲ್ಲ ಅಂಚುಗಳು ಅಥವಾ ಎಲ್ಲ ಬಿಂದುಗಳು ವೃತ್ತದ ಮೇಲೆ ಇವೆ. ಈ ರೀತಿಯಾಗಿ ಎಲ್ಲ ಬಿಂದುಗಳು ವೃತ್ತದ ಮೇಲೆ ಇರುವಾಗ ನಾವು ಈ ಚತುರ್ಭುಜವನ್ನು ಚಕ್ರೀಯ ಚತುರ್ಭುಜ ಎಂದು ಕರೆಯುತ್ತೇವೆ. ಆದ್ದರಿಂದ ಎ ಎಕ್ಸ್ ಬಿ ವೈ ಒಂದು ಚಕ್ರೀಯ ಚತುರ್ಭುಜ.
ಚಕ್ರೀಯ ಚತುರ್ಭುಜದ ಒಂದು ಲಕ್ಷಣ ಎಂದರೆ ಎ ಎಕ್ಸ್ ಬಿ ಪ್ಲಸ್ ಎ ವೈ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಎ ಎಕ್ಸ್ ಬಿ ಮತ್ತು ಎ ವೈ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಅಂದರೆ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ ಎಂದು ಪ್ರಮೇಯ 9.10ರಲ್ಲಿ ನೀವು ನೋಡಬಹುದು. ಪೇಜ್ ನಂಬರ್ 42ರಲ್ಲಿ ನೋಡಿ. ಪ್ರಮೇಯ 9.10 ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಆ ಎರಡು ಕೋನಗಳನ್ನು ಕೂಡಿಸಿರುವಂತಹ ಮೊತ್ತವನ್ನಾಗಿ 180 ಎಂದು ಬರೆಯಬೇಕು. ಆದ್ದರಿಂದ ಕೋನ ಎ ಎಕ್ಸ್ ಬಿ ಪ್ಲಸ್ ಎ ವೈ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಅಭಿಮುಖ ಕೋನಗಳು 180 ಡಿಗ್ರಿಗೆ ಸಮನಾಗಿವೆ. ಇಲ್ಲಿ ನಾವು ಅದೇ ಪ್ರಮೇಯವನ್ನು ಬರೆದಿದ್ದೇವೆ. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಈಗ ನಾವು ಎ ಎಕ್ಸ್ ಬಿ ಪ್ಲಸ್ ಎ ವೈ ಬಿ ಈಕ್ವಲ್ಸ್ ಟು 180 ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ. ಎ ಎಕ್ಸ್ ಬಿ ಇಲ್ಲಿ 30 ಡಿಗ್ರಿ ಎಂದು ತೆಗೆದುಕೊಳ್ಳಲಾಗಿದೆ. ಕೋನ ಎ ಎಕ್ಸ್ ಬಿ 30 ಡಿಗ್ರಿ ಇದೆ. 30 ಡಿಗ್ರಿ ಪ್ಲಸ್ ಕೋನ ಎ ವೈ ಬಿ ಈಕ್ವಲ್ಸ್ ಟು 180 ಡಿಗ್ರಿ. ಕೋನ ಎ ವೈ ಬಿಯನ್ನು ಹಾಗೆ ಇರಿಸಿ 180ರಲ್ಲಿ 30 ಕಳೆಯೋಣ. ಕೋನ ಎ ವೈ ಬಿ 180ರಲ್ಲಿ 30 ಕಳೆದಾಗ 150 ಡಿಗ್ರಿ ಬಂದಿದೆ. ಆದ್ದರಿಂದ ಜಾದಿಂದಾಗಿ ವೃತ್ತದ ಲಘು ಕಂಸದ ಕೋನ, ಇದು ಲಘು ಕಂಸದ ಕೋನ ಗಮನಿಸಿ. ಎ ವೈ ಬಿ ಕೋನ ನಮಗೆ 150 ಡಿಗ್ರಿ ಬಂದಿದೆ. ಆದ್ದರಿಂದ ಲಘು ಕಂಸದ ಕೋನ 150 ಡಿಗ್ರಿ, ಅಧಿಕ ಕಂಸದ ಕೋನ 30 ಡಿಗ್ರಿ ಎಂದು ನೀವು ಬರೆಯಬೇಕು. ಪ್ರಶ್ನೆಯಲ್ಲಿ ಇದನ್ನೇ ಕೇಳಿದ್ದಾರೆ. ಆದ್ದರಿಂದ ಜಾದಿಂದಾಗಿ ವೃತ್ತದ ಲಘು ಕಂಸದ ಕೋನ 150 ಡಿಗ್ರಿ, ಅಧಿಕ ಕಂಸದ ಕೋನ 30 ಡಿಗ್ರಿ. ಇಲ್ಲಿ ನಾವು ಪ್ರಶ್ನೆ ನಂಬರ್ 2ಕ್ಕೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.3ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 3 ಮತ್ತು 4ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ.